ನಮಸ್ಕಾರ ಸ್ನೇಹಿತರೆ, ನಾನು ಕರ್ನಾಟಕ ಹಿತರಕ್ಷಣಾ ವೇದಿಕೆ ಜ್ಯೋತಿಕುಮಾರ್ ಆಚಾರ್ಯ ಮಾತಾಡೋದು. ಸ್ನೇಹಿತರೆ, ಇವತ್ತು ನಾವು ಕುಂಬೇನಗರದ NPS ಶಾಲೆ ರೋಡಲ್ಲಿ ಇದ್ದೀವಿ. ನೋಡಿ, ಮೊನ್ನೆ ಬೆಸ್ಕಾಂ ಅವರಂತೆ ಬೆಸ್ಕಾಂ ಅವರು ಅಗಿತಾ ಇದ್ರು ಒಂದು ಮೇನ್ ರೋಡ್ ನೋಡಿ. ವಿಚಾರ ಏನು ಅಂತ ಹೇಳಿದ್ರೆ, ಕಳೆದ 2 ದಿನಗಳಿಂದ ಬೆಸ್ಕಾಂ ಅವರು ಇದನ್ನು ಅಗಿತಾ ಇದ್ರು. ನಾನೇ ಬಂದ್ಬಿಟ್ಟು ಕಾರ್ಮಿಕರಿಗೆ ಸೇಫ್ಟಿ ಇರಲಿಲ್ಲ, ಮತ್ತು ಬ್ಯಾರಿಕೇಡ್ ಹಾಕ್ರಿ, ಇದ್ರದ್ದು BBMP ಪರ್ಮಿಷನ್ ಎಲ್ಲಿದೆ ಅಂತ ಕೇಳಿದಾಗ GBA ಪರ್ಮಿಷನ್ ಕೇಳಿದ್ರೆ, ಸರ್ GBA ಪರ್ಮಿಷನ್ ತಗೊಬರ್ತೀನಿ ಅಂತ ಹೋದವರು ಇದುವರೆಗೂ ಬಂದಿಲ್ಲ. ಈಗಾಗಲೇ 2 ದಿನ ಆಯಿತು, GBA ಪರ್ಮಿಷನ್ ತಗೊಬಂದಿಲ್ಲ. ಪರ್ಮಿಷನ್ ಇದೆಯೋ ಇಲ್ಲ ಅದು ಗೊತ್ತಿಲ್ಲ, ನಮಗಂತೂ ಪರ್ಮಿಷನ್ ತೋರಿಸ್ಲಿಲ್ಲ. ತಗೊಬಂದು ಕೆಲಸ ಮಾಡಿ ಅಂತ ಹೇಳಿದ್ರೆ ಅವತ್ತು ಬಿಟ್ಬಿಟ್ಟು ಓಡೋದವರು. ನೋಡಿ, ಹಳ್ಳ ನೋಡಿ, ಇವತ್ತು ಈ ಒಂದು 30 ಅಡಿ ರಸ್ತೆ, ಈ ರಸ್ತೆಯಲ್ಲಿ ಇದೇ ಒಂದು 5 ಅಡಿ ಹಾಕ್ತಿದ್ದಾರೆ. ಹಳ್ಳ ಸಹ ಮುಚ್ಚಿಲ್ಲ, ಇಲ್ಲೇನು ಬ್ಯಾರಿಕೇಡ್ಗಳು ಸಹ ವ್ಯವಸ್ಥೆ ಮಾಡಿಲ್ಲ ಇವರು. ಅದು ಏನು ಕೆಲಸ, ಬೆಸ್ಕಾಂ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ನಾನು ಕಾಡುಗೋಡಿ ವಿಭಾಗಕ್ಕೆ ಫೋನ್ ಮಾಡಿದ್ದೆ, ಜೈ ಸಾಹೇಬ್ರ ಹತ್ರ ಮಾತಾಡಿದೆ. ಅವ್ರು ಇದ್ಕೊಂಡು ಸರ್ ಇದು ನಮಗೆ ಸಂಬಂಧಪಟ್ಟಿಲ್ಲ, ಅಯ್ಯಪ್ಪನಗರ ಡಿವಿಷನ್ ಅಂತ ಹೇಳಿದ್ದಾರೆ, ಅವ್ರಿಗೆ ಫೋನ್ ಮಾಡಿ ವಿಚಾರ ತಿಳಿಸ್ತೀನಿ ಅಂತ ಹೇಳಿದ್ರು. ನಾವು ಯಾಕೆ ಈ ರೀತಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಮೊದಲನೇದಾಗಿ ವಲಸಿಗರದ್ದು ಒಂದು ತೊಂದರೆ ಅಂತ ಹೇಳಿದ್ರೆ, ಈ ಹಳ್ಳ ಗುಂಡಿಗಳು ಮಾಡೋಂಥದ್ದು ಒಂದು ತೊಂದರೆ ಆಗಿದೆ. GBA ಅವ್ರದ್ದಾಗಿರ್ಬೋದು, ಇಂಟರ್ನೆಟ್ ಅವ್ರದ್ದಾಗಿರ್ಬೋದು, ಬೆಸ್ಕಾಂ ಅವ್ರದ್ದಾಗಿರ್ಬೋದು, ಯಾವುದೇ ರೀತಿ ಯಾರಿಗೂ ಪರ್ಮಿಷನ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಅವ್ರಿಗೆ ಅಗಿಯೋಕ್ಕೆ ಏನಾದರೂ ಇದ್ದರೆ, ಅದೇನೋ ಒಂದು ಸಾಮಗ್ರಿಗಳಿದ್ದರೆ ಸಾಕು, ಅಗದ್ಬಿಟ್ಟು ಅಲ್ಲಲ್ಲಿ ಗುಂಡಿ ಮಾಡಿಬಿಟ್ಟು ಹೋಗ್ತಾರೆ. ಯಾರಾದರೂ ಬಿದ್ದು ಸಾಯ್ಬೋದು, ಆದರೆ ಅದೃಷ್ಟ ಇದ್ರೆ ಉಳ್ಕೋಬೋದು, ಇಲ್ಲಾಂದರೆ ಸಾಯ್ಬೋದು. ಈ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ದಯವಿಟ್ಟು ನೂತನ ಮುಖ್ಯಮಂತ್ರಿಗಳು ತಾವು ಇದನ್ನು ಪರಿಗಣಿಸಬೇಕು. ಇಂಥ ಅಧಿಕಾರಿಗಳ ವಿರುದ್ಧ ತಾವು ಕ್ರಮ ಕೈಗೊಳ್ಳಬೇಕು. ಬೆಂಗಳೂರಲ್ಲಿ ತಮಗೆ ಗೊತ್ತಿಲ್ಲದೆ ಅನಾಹುತಗಳು ನಡೀತಾ ಇದೆ. ತಾವೆಲ್ಲ ಇಂಥದನ್ನು ಗಣನೆಗೆ ತಗೊಂಡು ಇಂಥ ಅಧಿಕಾರಿಗಳ ವಿರುದ್ಧ ಒಂದು ಕ್ರಮ ತಗೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಈ ಸ್ಥಳೀಯವಾಗಿರೋಂಥ GBA ಅಧಿಕಾರಿಗಳಾಗಿರ್ಬೋದು, ಬೆಸ್ಕಾಂ ಅಧಿಕಾರಿಗಳಾಗಿರ್ಬೋದು, ಮತ್ತು ಯಾರು ಇಂಟರ್ನೆಟ್ ಅವರಾಗಿರ್ಬೋದು, ತಮಗೆಲ್ಲ ಥರದ ಮಾಹಿತಿಗಳು ಮತ್ತು ಅನುಮತಿ, ಸರ್ಕಾರದಿಂದ ಅನುಮತಿ ಇದ್ದರೆ ಮಾತ್ರ ತಾವು ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ತಮ್ಮ ವಿರುದ್ಧವಾಗಿ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.